ಧರ್ಮಸ್ಥಳ ಸಮಾಧಿ ಅಥವಾ ಹೆಣಹೂತ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಕೇರಳ ಸರ್ಕಾರದ ಮಧ್ಯಪ್ರವೇಶವನ್ನ ನಖಶಿಖಾಂತವಾಗಿ ಬಿಜೆಪಿ ಖಂಡಿಸ್ತಾ ಇದೆ. ಇದು ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸಿಗ್ತಾ ಇರೋ ಮತ್ತೊಂದು ತಿರುವು. ಕೇರಳ ಸರ್ಕಾರದ ಮಧ್ಯಪ್ರವೇಶವನ್ನ ನಖಶಿಖಾಂತ ಖಂಡಿಸ್ತಾ ಇದೆ ರಾಜ್ಯ ಬಿಜೆಪಿ. ನಗರ ನಕ್ಸಲರು ಅಂತ ವ್ಯಾಖ್ಯಾನಿಸ್ತಿದ್ದಾರೆ. ಇದು ತನಿಖೆಯ ಹಾದಿ ತಪ್ಪಿಸಲಿದೆ ಎಂದು ಬಿಜೆಪಿ ದಿನಕ್ಕೆ 40 ಬಾರಿ ಘೋಷಿಸ್ತಾ ಇದೆ. ಬಿಜೆಪಿ ಮುಖಂಡ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಒತ್ತಾಯ. ಧರ್ಮಸ್ಥಳ ಸಮಾಧಿ ರಹಸ್ಯ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಇದು ಕೇರಳ ಸರ್ಕಾರದ ಮಧ್ಯಪ್ರವೇಶ ವಿರೋಧ ಮಾಡಿ ಬಿಜೆಪಿ ಅಧಿಕೃತವಾಗಿ ಹೇಳಿಕೊಳ್ತಾ ಇದೆ. ಪ್ರಕರಣದಲ್ಲಿ ನಗರ ನಕ್ಸಲರು ಎಂಟ್ರಿ ಕೊಡ್ತಾ ಇದ್ದಾರೆ. ನಗರ ನಕ್ಸಲರು ಇದು ತನಿಖೆಯ ಹಾದಿ ತಪ್ಪಿಸಲಿದೆ ಎಂಬ ಆತಂಕ ವ್ಯಕ್ತಪಡಿಸಿದ ಬಿಜೆಪಿ ಎಸ್ಐಟಿ ರಚನೆ ಸ್ವಾಗತಿಸುತ್ತೇವೆ, ಆದರೆ ನ್ಯಾಯಸಮ್ಮತ ತನಿಖೆಯಾಗಬೇಕು. ಬಿಜೆಪಿ ಮುಖಂಡ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಈ ತರಹದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನೆರೆಯ ರಾಜ್ಯವನ್ನ ನಗರ ನಕ್ಸಲರು ಎಂದು ಹೇಳೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ಬೇಕಾ, ಅವಮಾನ ಅನ್ನಿಸ್ಬೇಕಾ, ನಾಚಿಕೆ ಅನ್ನಿಸ್ಬೇಕಾ? ಜನ ತೀರ್ಮಾನ ಮಾಡಲಿ. ನಮ್ಮ ರಾಜ್ಯದ ಮಾಜಿ ಗೃಹ ಸಚಿವರು ಅಂತ ಕರೆಸಿಕೊಳ್ಳುವ ಆರಗ ಜ್ಞಾನೇಂದ್ರ ಭಾರತದ ಅಷ್ಟು ರಾಜ್ಯಗಳ ಪೈಕಿ ಒಂದು ಸಣ್ಣ ರಾಜ್ಯ, ಆರೋಗ್ಯವಂತ ರಾಜ್ಯ ಮತ್ತು ವಿದ್ಯಾವಂತ ರಾಜ್ಯ ಎಂದು ಕರೆಸಿಕೊಳ್ಳುವ, ಕಮ್ಯುನಿಸಂ ಇದ್ದ ಮಾತ್ರಕ್ಕೆ ಅದು ನಗರ ನಕ್ಸಲರಾಗಬೇಕಾ? ಆರಗ ಜ್ಞಾನೇಂದ್ರ ಉತ್ತರ ಕೊಡಬೇಕು. ಆದರೆ ಅವರ ವ್ಯಾಖ್ಯಾನದಲ್ಲಿ ರಾಜ್ಯ ಕಾಂಗ್ರೆಸ್ ಈಗ ಎಸ್ಐಟಿ ತಂಡ ರಚನೆ ಮಾಡಿದೆ. ಧರ್ಮಸ್ಥಳದ ಹೆಣಹೂತ ಪ್ರಕರಣವನ್ನ ಈ ಘಳಿಗೆಯಿಂದ ಪ್ರಾರಂಭ ಮಾಡೋದಕ್ಕೆ ಮೊಹಂತಿಯವರ ನೇತೃತ್ವದಲ್ಲಿ ತನಿಖೆಗೆ ಬೇಕಾದ ಎಲ್ಲ ಸಲಕರಣೆಗಳು, ಎಲ್ಲ ತರಹದ ವಿಚಾರಗಳು ಕೂಡ ಈಗ ಮೊಹಂತಿಯವರ ನೇತೃತ್ವದಲ್ಲಿ ನಿರ್ಧಾರ ಆಗ್ತಾ ಇದೆ. ತನಿಖೆ ಕೂಡ ಆಕ್ಟಿವ್ ಆಗಿದೆ. ಮಾಜಿ ಗೃಹ ಸಚಿವ ಎಂಬ ನಿಟ್ಟಿನಲ್ಲಿ ಒಂದು ಸ್ಟೇಟ್ಮೆಂಟ್ ಬೇಕು. ಆದರೆ ಆ ಸ್ಟೇಟ್ಮೆಂಟ್ನಲ್ಲಿ ಇರೋದೇನು? ನಮ್ಮ ನೆರೆಯ ರಾಜ್ಯವನ್ನ ನಗರ ನಕ್ಸಲರು ಎಂದು ವ್ಯಾಖ್ಯಾನಿಸಿದ್ದಾರೆ. ಇದು ತನಿಖೆಯ ಹಾದಿ ತಪ್ಪಿಸಲಿದೆ ಎಂಬ ಆತಂಕವನ್ನ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ರಚನೆ ಮಾಡಿದ್ದು ಸ್ವಾಗತ, ಆದರೆ ನ್ಯಾಯಸಮ್ಮತ ತನಿಖೆ ಆಗಲಿ. ಬಿಜೆಪಿ ಮುಖಂಡ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಒತ್ತಾಯ. ಧರ್ಮಸ್ಥಳ ಸಮಾಧಿ ರಹಸ್ಯ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್. ಇದು ಮಾಸ್ಟರ್ ಟ್ವಿಸ್ಟ್ ಅಂತ ಏನು ಕರಿತೀವೋ, ಕೇರಳ ಸರ್ಕಾರದ ಮಧ್ಯಪ್ರವೇಶ ವಿರೋಧ ಮಾಡಿ ಬಿಜೆಪಿ ನಖಶಿಖಾಂತವಾಗಿ ಅದನ್ನು ಖಂಡಿಸ್ತಾ ಇದೆ. ಇನ್ನು ಕೇರಳ ರಾಜ್ಯ ಯಾಕಿದ್ರಲ್ಲಿ ಇಂಟ್ರೆಸ್ಟ್ ಕೊಡ್ತಾ ಇದೆ ಅರ್ಥ ಆಗ್ತಾ ಇಲ್ಲ. ಕರ್ನಾಟಕದ ಅತಿ ದೊಡ್ಡ ಮತ್ತು ಲಕ್ಷಾಂತರ ಕೋಟ್ಯಾಂತರ ಸರ್ವ ಧರ್ಮದ ಭಕ್ತಾದಿಗಳನ್ನು ಹೊಂದಿರುವ ಒಂದು ಶ್ರದ್ಧಾ ಕೇಂದ್ರ ಇರ್ತಕ್ಕಂತಹ ಪ್ರದೇಶ. ಆ ಪ್ರದೇಶಕ್ಕೆ ಅದರದೇ ಆದಂತಹ ಪಾವಿತ್ರ್ಯತೆ ಇದೆ, ಈಗಲೂ ಇದೆ, ಮುಂದೆಯೂ ಇರುತ್ತೆ. ಅದಕ್ಕೆ ಕಳಂಕ ತರುವಂತಹ ಕೆಲಸ ಯಾವುದೇ ಘಳಿಗೆಯಲ್ಲೂ ಆಗಬಾರದು. ಕೇರಳ ಸರ್ಕಾರ ಯಾಕಿದ್ರಲ್ಲಿ ಇಷ್ಟು ಆಸಕ್ತಿ ತೋರಿಸ್ತಾ ಇದೆ? ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವರಲ್ಲಿ ಬರೋ ಉತ್ತರ ಏನು ಗೊತ್ತಾ? ಮಲಯಾಳಿ ಪ್ರಜೆಗಳು ಧರ್ಮಸ್ಥಳದ ಸುತ್ತಮುತ್ತ ಸತ್ತು ಹೋಗಿರೋ ಸಾಧ್ಯತೆಗಳಿದಾವೆ. ಹಸಿ ಮಣ್ಣಿನ ಭೂಗರ್ಭದ ಅಡಿಯಲ್ಲಿ ಕೇರಳ ಪ್ರಜೆಗಳು ಕೂಡ ಇದ್ದಾರೆ ಅಂತ ಹೇಳಿ ಹೇಳ್ಕತ್ತಾ ಇದ್ರು ಅವರು. ನಮ್ಮಲ್ಲಿ ನಮ್ಮ ಕನ್ನಡಿಗರ ಹೆಣ್ಣು ಮಕ್ಕಳ ಶವಗಳಲ್ಲಿರಬಹುದು ಅಂತ ಹೇಳಿ ಒಂದಷ್ಟು ಜನ ವಾದ ಮಾಡ್ತಾರೆ. ಅದೇನೇ ಇದ್ರೂ ಕೂಡ ಪ್ರಕರಣದ ನಂತರ ಅಥವಾ ತನಿಖೆಯ ನಂತರ ಪೊಲೀಸ್ ಇಲಾಖೆ ಹೇಳಬೇಕು ಅಧಿಕೃತ. ನಾನು ನೀವು ಜಡ್ಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ವಿಚಾರದಲ್ಲಿ ಕೇರಳ ರಾಜ್ಯ ಅಥವಾ ಕೇರಳ ಸರ್ಕಾರ ಅತಿ ಆಸಕ್ತಿ ತೋರಿಸ್ತಾ ಇರೋದು ಇಲ್ಲಿನ ಬಿಜೆಪಿ ಪಕ್ಷಕ್ಕೆ ಇಷ್ಟ ಆಗ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಆರಗ ಜ್ಞಾನೇಂದ್ರ ಅದರ ವಿರುದ್ಧ ಖಂಡತುಂಡವಾಗಿ ಮಾತನಾಡಿದ್ದಾರೆ. ಇನ್ನು ಎಸ್ಐಟಿ ತನಿಖೆಯಿಂದ ಸೌಜನ್ಯ ಪ್ರಕರಣವನ್ನು ಕೈಬಿಡಲಾಗಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಯಾವ ಕೇಸನ್ನ ಬಿಡಲು ಸಾಧ್ಯವಿಲ್ಲ, ಬಿಡೋಕ್ಕಾಗಲ್ಲ.
ಸಿಎಂ ಸಿದ್ದರಾಮಯ್ಯನವರು ಹಾಗೂ ಗೃಹ ಸಚಿವ ಪರಮೇಶ್ವರ್ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನು ತೆಗೆದುಕೊಳ್ಳುತ್ತಾರೆ. ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಯಾವುದೇ ತಪ್ಪಿತಸ್ಥರನ್ನ ಕೈ ಬಿಡುವ ಪ್ರಶ್ನೆಯೇ ಇಲ್ಲ. ಅವರೆಷ್ಟೇ ದೊಡ್ಡವರಾದರೂ ಕೂಡ ಕೈ ಬಿಡುವ ಮಾತೇ ಇಲ್ಲ ಎಂದು ಸಂತೋಷ್ ಲಾಡ್ ಕಾರ್ಮಿಕ ಸಚಿವ ರಿಯಾಕ್ಟ್ ಮಾಡಿದ್ದಾರೆ. ನಿರ್ದಿಷ್ಟವಾಗಿ ದೇರ್ ಬಿ ನೋ ಲ್ಯಾಕ್ ಯಾವ ಕೇಸು ಬಿಡೋಕ್ಕಾಗ ಸಾಧ್ಯ ಇಲ್ಲ, ಬಿಡೋದು ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರಾಗಿರಲಿ ಅಥವಾ ನಮ್ಮ ಹೋಮ್ ಮಿನಿಸ್ಟರ್ಗಳಾಗಿರಲಿ ಖಂಡಿತವಾಗ್ಲೂ ಏನು ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು, ನಿರ್ದಿಷ್ಟವಾಗಿ ದೇರ್ ಬಿ ನೋ ಲ್ಯಾಕ್ ಲೆಟ್ ಅಸ್ ನಾಟ್ ಹ್ಯಾವ್ ಇವನ್ ಐಟ್ ಆಫ್ ಡೌಟ್. ಐ ಆಮ್ ಪ್ರಾಮಿಸಿಂಗ್ ಯು ವಿ ಆರ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ಎನಿ ಕಲ್ಪ್ರಿಟ್ಸ್. ಯಾವುದೇ ಕಲ್ಪ್ರಿಟ್ಟು ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು, ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ ಕೂಡ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಹೋಮ್ ಮಿನಿಸ್ಟರ್ ತೊಗೊಳ್ತಾರೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಯಾವ ಕೇಸ್ ನೋಡ್ರಿ, ಯಾವ ಕೇಸು ಬಿಡೋಕ್ಕಾಗ ಸಾಧ್ಯ ಇಲ್ಲ, ಬಿಡೋದು ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರಾಗಿರಲಿ ಅಥವಾ ನಮ್ಮ ಹೋಮ್ ಮಿನಿಸ್ಟರ್ಗಳಾಗಿರಲಿ ಖಂಡಿತವಾಗ್ಲೂ ಏನು ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು, ನಿರ್ದಿಷ್ಟ ಕೆಕೆಆರ್ಡಿಬಿ ಅಧ್ಯಕ್ಷರ ತವರಲ್ಲೇ ಇದ್ದಂತಹ ಅವ್ಯವಸ್ಥೆ, ನಿರಂತರ ಮಳೆಗೆ ಸೋರುತ್ತಿದೆ ಶಾಲೆಯ ಕಟ್ಟಡ, ವಿದ್ಯಾರ್ಥಿಗಳ ಪರದಾಟ ನಿಜಕ್ಕೂ ಕೂಡ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಲಬುರಗಿಯ ಯಡ್ರಾಮಿ ತಾಲೂಕಿನ ಮಲ್ಲಾಬಾದ್ ಗ್ರಾಮದ ಶಾಲೆ ಇದು. 2-3 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದ ಮಲ್ಲಾಬಾದ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿಯ ಒಳಗೂ ಕೂಡ ನೀರು. 5 ಪೈಕಿ 4 ಕೋಣೆಗಳು ಸೋರುತ್ತಿದ್ದು ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಕೆಕೆಆರ್ಡಿಬಿ ಅಧ್ಯಕ್ಷರ ತವರಲ್ಲಿ ಇದೊಂತರಹದ ಪರಿಸ್ಥಿತಿ. ನಿರಂತರ ಮಳೆಯಾಗ್ತಾ ಇದೆ. ರಾಜ್ಯದಲ್ಲಿ ಅನೇಕ ಭಾಗಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಕಲಬುರಗಿ ಯಡ್ರಾಮಿ ತಾಲೂಕಿನ ಮಲ್ಲಾಬಾದ್ ಗ್ರಾಮದ ಶಾಲೆ ಅದು. 2-3 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯ ಕಾರಣಕ್ಕೆ ಮಲ್ಲಾಬಾದ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿಗಳಿಗೆ ನೀರು ನುಗ್ಗಿದೆ. 5 ಕೋಣೆಗಳ ಪೈಕಿ 4 ಕೋಣೆಗಳು ಸೋರ್ತಾ ಇದೆ. ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಇದರ ಬಗ್ಗೆ ಯೋಚನೆ ಮಾಡಬೇಕಾದವರು ಯಾರು? ಹಲವು ಬಾರಿ ಶಾಸಕ ಅಜಯ್ ಸಿಂಗ್ ಗಮನಕ್ಕೆ ತಂದರೂ ಕೂಡ ನೋ ಯೂಸ್. ಮಳೆ ಬಂದ್ರೆ ವಿದ್ಯಾರ್ಥಿಗಳು ಎಲ್ಲಿ ಓದಬೇಕು ಎಂದು ಗ್ರಾಮಸ್ಥರು ಕಿಡಿಕಾರ್ತಿದ್ದಾರೆ. ಕಳೆದ ವರ್ಷ ಕೆಕೆಆರ್ಡಿಬಿಯಿಂದ 650 ಕೋಟಿ ಅಕ್ಷರ ಆವಿಷ್ಕಾರಕ್ಕೆ ಅಂತ ಹೇಳಿ ಅನುದಾನ ಬಿಡುಗಡೆಯಾಯ್ತಲ್ಲ ಸ್ವಾಮಿ. ಕೆಕೆಆರ್ಡಿಬಿ ಅಧ್ಯಕ್ಷರ ತವರಲ್ಲಿ ಈ ತರಹದ್ದೊಂದು ಶಾಲೆ, ನಿಜಕ್ಕೂ ಆ ಊರಿನವರು ಧನ್ಯರು ಅಂತ ಕರಿಬೇಕು. ಆ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ಏನು ತಪ್ಪು ಮಾಡಿದ್ದಾರೆ ಪಾಪ? ಮಕ್ಕಳು ಓದೋ ಸ್ಕೂಲ್ ಏನ್ರಿ ಅದು? ಮೇಲ್ಚಾವಣಿ ಸೋರ್ತಾ ಇದೆ. ಆ ಶಾಲೆಯ ಗೋಡೆಯ ಸಿಪ್ಪೆ ಕಿತ್ಕೊಂಡು ಬೀಳ್ತಾ ಇದೆ, ಕಾಂಕ್ರೀಟ್ ಸಿಪ್ಪೆ. ಮಳೆ ಬಂದ್ರೆ ಮಳೆ ಚರಂಡಿಲ್ ಹರಿದಾಡಬೇಕೆ ಹೊರತಾಗಿ ಶಾಲೆಯ ಚಾವಣಿಯಿಂದ ಸೋರಬಾರದು. ಆ ಸೋರೋದು ಅಲ್ಲಿನ ಕ್ಷೇತ್ರದ ಜನಪ್ರತಿನಿಧಿಯ ದೌರ್ಬಲ್ಯ. ಅದು ಮಕ್ಕಳು ವಿದ್ಯಾರ್ಜನೆಗೆ ಅಂತ ಹೇಳಿ ಸ್ಕೂಲಿಗೆ ಬರ್ತಾರೆ. ಸ್ಕೂಲಿಗೆ ಬರುವ ಮಕ್ಕಳಿಗೆ ಅತ್ಯಂತ ಮಹತ್ವದ ಶಿಕ್ಷಣ ಸಿಗಬೇಕೇ ಹೊರತಾಗಿ ಮಳೆ ನೀರು ಕುಡಿಯೋ ಪರಿಸ್ಥಿತಿಗೆ ಬರಬಾರ್ದಲ್ಲ. ಆ ತರಹದ್ದೊಂದು ಪರಿಸ್ಥಿತಿಗೆ ಕಾರಣವಾಗಿದೆ ಈ ಒಂದು ಪ್ರದೇಶ. ಹಲವು ಬಾರಿ ಶಾಸಕ ಅಜಯ್ ಸಿಂಗ್ ಗಮನಕ್ಕೆ ತಂದರೂ ಕೂಡ ಆ ಶಾಸಕರು, ಅಲ್ಲಿನ ಹಾಲಿ ಮಾಜಿ ಶಾಸಕರು ಪರಸ್ಪರ ಜಗಳ ಆಡೋದ್ರಲ್ಲೇ ಕಳೀತು ಆ ಕ್ಷೇತ್ರ. ಮಾಜಿ ಶಾಸಕರು ನೀರು ಬಿಟ್ಟರೆ ಹಾಲಿ ಶಾಸಕರಿಗೆ ಸರಿ ಅನ್ಸಲ್ಲ, ಮಾಜಿ ಶಾಸಕರು ಮತ್ತೊಂದು ಕೆಲಸ ಮಾಡಿದ್ರೆ ಹಾಲಿ ಶಾಸಕರಿಗೆ ಹಿಡಿಸಲ್ಲ. ರಾಜಕೀಯ ಕೆಸರಚಾಟಗಳಿಂದಲೇ ಮುಗಿದು ಹೋದ ಒಂದು ಕ್ಷೇತ್ರ ಅಂದರೆ ಅದು ಅಜಯ್ ಸಿಂಗ್ ಅವರ ಕ್ಷೇತ್ರ. ಮಳೆ ಬಂದರೆ ವಿದ್ಯಾರ್ಥಿಗಳು ಎಲ್ಲಿ ಓದಬೇಕು ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಕಳೆದ ವರ್ಷ ಕೆಕೆಆರ್ಡಿಬಿಯಿಂದ 650 ಕೋಟಿ ಅಕ್ಷರ ಆವಿಷ್ಕಾರಕ್ಕಾಗಿ ಖರ್ಚು ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕೆ, ಯಾವ ಪ್ರಯೋಜನಕ್ಕೆ, ಎಲ್ಲೆಲ್ಲಿ ಖರ್ಚು ಮಾಡಿದ್ದೀರಾ ಅಜಯ್ ಸಿಂಗ್ ತೋರಿಸಿ ಅಂಥೇಳಿ ಜನಾಕ್ರೋಶಗಳು ಕೂಡ ಶುರುವಾಗಿದೆ. ಸೊ ಮಕ್ಕಳ ಪೋಷಕರಿಗೆ ಒಂದು ಆತಂಕ ಏನಂತ ಹೇಳಿದ್ರೆ, ನಾವು ಶಾಲೆಗೆ ವಿದ್ಯಾರ್ಜನೆಗೆ ಅಂಥೇಳಿ ಮಕ್ಕಳನ್ನ ಕಳಿಸ್ತೀವಿ, ಆದರೆ ಅಲ್ಲಿ ವಿದ್ಯಾರ್ಜನೆಗಿಂತ ಹೆಚ್ಚು ಮಳೆ ನೀರು ಕುಡಿಬೇಕಾದ ಪರಿಸ್ಥಿತಿ. ಶಾಲೆಯ ಕಟ್ಟಡದ ಮೇಲ್ಛಾವಣಿಯಿಂದ ನೀರು ಸೋರುತ್ತೆ ಅನ್ನೋದು ನಿಜಕ್ಕೂ ಕೂಡ ಶೇಮ್ ರೀ, ರಾಜ್ಯಕ್ಕೆ ಅವಮಾನ ಅಲ್ವೇನ್ರಿ? ಮತ್ತೆ ಹೇಳ್ತೀರಿ ಪೋಷಕರೆಲ್ಲ ಖಾಸಗಿ ಶಾಲೆಯನ್ನು ಅವಲಂಬಿಸಿದ್ದೀರಿ, ಸರ್ಕಾರಿ ಶಾಲೆಯನ್ನು ಅನಾಥ ಮಾಡಿದ್ದೀರಿ. ಈ ಪರಿಸ್ಥಿತಿಯಲ್ಲಿ ನಿಮ್ಮ ಸರ್ಕಾರಿ ಶಾಲೆಗಳನ್ನು ಇಟ್ಕೊಂಡ್ರೆ ಯಾವ ತಂದೆ ತಾಯಿ ತಾನೇ ಕಳಿಸ್ತಾರೆ ಹೇಳಿ?
ಮಳೆ ನೀರು ಸೋರುವ ಶಾಲೆಗೆ ಕಳಿಸೋದಕ್ಕೆ ಮನಸ್ಸು ಬರುತ್ತೇನ್ರಿ ಹೆತ್ತವರಿಗೆ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಬಾದ್. ನಮ್ಮ ಶಾಲೆಯಲ್ಲಿ ಕೂಡಲು ಜಾಗವಿಲ್ಲ. ಮಳೆ ಬಂದಾಗ ಛತ್ತು ಕೂಡ ಮೇಲೆ ಬಿದ್ದರೆ ಅಪಾಯವಾಗುತ್ತದೆ, ಮಕ್ಕಳಿಗೆ ಕೂಡ ಅಪಾಯವಾಗುತ್ತದೆ. ನಾವು ಮಳೆ ಬಂದರೆ ಹೊರಕೂರಲು ಸಾಧ್ಯವಾಗುವುದಿಲ್ಲ, ರಾಡಿಯಲ್ಲಿ ಕುಂದಿರಬೇಕು. ಧನ್ಯವಾದ. ಮಲ್ಲಾಬಾದ್ ಗ್ರಾಮ ಅನ್ನೋದು ನಮ್ಮ ಶಾಸಕರಿಗೆ ಗೊತ್ತದೋ ಇಲ್ಲೋ, 4 ವರ್ಷಗಳಾಯ್ತು ಇದು ಹೇಳ್ತಾ ಇದ್ದಾರೆ. ಯಾರು ಅಧಿಕಾರಿಗಳು ಬರ್ತಿಲ್ಲ, ಶಾಸಕರು ಬರ್ತಿಲ್ಲ. ನಮ್ಮೂರು ಶಾಲೆ ಮಕ್ಕಳಿಗೆ ಕೂಡಲೇ ಜಾಗ ಇಲ್ಲದಂಥ ಪರಿಸ್ಥಿತಿ. ಅಷ್ಟು ಅನುದಾನ ಇಷ್ಟು ಅನುದಾನ KKD ಅಧ್ಯಕ್ಷರಾದಂತಾರೆ. ಜವರ್ಗಿ ತಾಲೂಕಿನವ್ರು ಇದ್ದರು, ನಾವು ತಾಲೂಕದ ಇಒ ಇಲ್ಲ ಅನ್ನೋದು ನಮ್ಮ ಶಾಸಕರಿಗೆ ಗೊತ್ತಿರೋಂಥ ಪರಿಸ್ಥಿತಿ ಅದ. ಆದ್ರೆ ಮಕ್ಕಳು ಚಿಂತಾಜನಕದಾಗ ಆಗಿ ಹೋಗ್ಬಿಟ್ಟಾರ, ಏನು ಮಾಡಲಾರಂಥ ಪರಿಸ್ಥಿತಿ ಅದ. ಅವರೆಲ್ಲ ನಮ್ಮ ಶಾಸಕರೇ ಎದಕ್ಕೆ ಬಂತು? ಶಾಸಕರು, ಜವರ್ಗಿ ತಾಲೂಕು ಶಾಸಕರು ಹೆಸರಿಗಿರ್ತಕ್ಕಂಥ ಶಾಸಕರಾಗ್ಯಾರ, ಕಾರ್ಯರೂಪಕ್ಕೆ ಬರಲಾರ್ದಂಥ ಒಂದು ಪರಿಸ್ಥಿತಿ ಅದ. ಮಲ್ಲಾಬಾದ್ ಶಾಲೆ ನೋಡಿದ್ರೆ ನಮ್ಮ ಮಕ್ಕಳಿಗೆ ಬಿಡ್ಲಾರ್ದಂಥ ಒಂದು ಸ್ಥಿತಿ ಬಂದ. ಅದು ಏನು ಹೇಳಾರಂಥ ಪರಿಸ್ಥಿತಿ ಅದ ರೀ. ಏನು ಮಾಡೋಕ್ಕಾಗ್ತದೆ ಈಗ? ಡ್ಯಾಂಡೇಡ್ ಮೇಲೆ ಬಂದ 3 ವರ್ಷ ಆಯಿತು ದಿನಸಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನನ್ನ ಅಂಗಡಿ ಮುಂಭಾಗ ಒಂದು QR ಕೋಡ್ ಇಟ್ಟಿದ್ದೀನಿ, ವ್ಯವಹಾರ ಮಾಡಿದ್ದೀನಿ. ನನ್ನ ಅಂಗಡಿಗೂ ನೋಟಿಸ್ ಬಂದಿದೆ, ನಾನೇನು ಮಾಡಲಿ ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ವ್ಯಾಪಾರಸ್ಥರಿಗೆ ಬಂದಿರುವಂತಹ GST ನೋಟಿಸ್ಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ನೋಟಿಸ್ ಬಂದವರು ಕಟ್ಟಬೇಕಿಲ್ಲ ತೆರಿಗೆ. ಸಣ್ಣ ವ್ಯಾಪಾರಿಗಳಿಗೆ GST ಟ್ಯಾಕ್ಸ್ ರಿಲೀಫ್. ನೋಟಿಸ್ ಬಂದವರು ಕಟ್ಟಬೇಕಾಗಿಲ್ಲ ತೆರಿಗೆ ಹಣವನ್ನು. ಸಣ್ಣ ವ್ಯಾಪಾರಿಗಳ ನೆರವಿಗೆ ಸಿಎಂ ಸಿದ್ದರಾಮಯ್ಯ. ಲಕ್ಷ ಟ್ಯಾಕ್ಸ್ ಟ್ರಬಲ್ಗೆ ಬ್ರೇಕ್ ಹಾಕಿದ ಸಿಎಂ. ಇದಕ್ಕೆ ಕೇಳೋದ್ರಿ ಒಂದು ರಾಜ್ಯದ ಮುಖ್ಯಮಂತ್ರಿ. ಸಣ್ಣ ವರ್ತಕರ ಮನವಿಗೆ ಸ್ಪಂದಿಸಿದ ಸಿಎಂ ಸಿದ್ದರಾಮಯ್ಯ. ಎಲ್ಲ ಪಕ್ಷದ ಆಡಳಿತದ ಕಾಲಘಟ್ಟದಲ್ಲಿ ಈ ತರಹದ ಸ್ಪಂದನೆಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ರಿಲೀಫ್ ಹಿನ್ನೆಲೆ ಮುಷ್ಕರ ಕೈಗೊಂಡಿದ್ದ ವ್ಯಾಪಾರಿಗಳು. GST ಹಾಕೋದು ನಾವಲ್ಲ, ಕೇಂದ್ರ ಎಂದ ಸಿಎಂ. ಸಣ್ಣ ವ್ಯಾಪಾರಿಗಳಿಗೆ GST ಟ್ಯಾಕ್ಸ್ ರಿಲೀಫ್. ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಹಾಕೋದು ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ. ನೋಟಿಸ್ ಬಂದವರು ಕಟ್ಟಬೇಕಿಲ್ಲ ತೆರಿಗೆಯ ಹಣ. ಸಣ್ಣ ವ್ಯಾಪಾರಿಗಳ ನೆರವಿಗೆ ಸಿಎಂ ಸಿದ್ದರಾಮಯ್ಯ ನಿಂತ್ಕೊಂಡ್ರು. ಲಕ್ಷ ಟ್ಯಾಕ್ಸ್. ಪಾಪ ಸಣ್ಣ ಕೈ ಸಾಲಗಳನ್ನು ಮಾಡ್ಕೊಂಡು ದಿನಸಿ ಅಂಗಡಿ ಇಟ್ಕೊಂಡವರಿಗೆಲ್ಲ ನೋಟಿಸು. ಏನು ಜ್ಯುವೆಲರಿ ಅಂಗಡಿ ಇಟ್ಕೊಂಡವರು ರೇಂಜಿಗೆ ಪಾಪ ಅವ್ರುಗಳಿಗೆ ನೋಟಿಸು. 4 ಲಕ್ಷ 5 ಲಕ್ಷ ಎಲ್ಲ ಎದೆ ಹೊಡ್ಕೊಂಡ್ರು ಸಾಕಷ್ಟು ಅಂಗಡಿ ವ್ಯಾಪಾರಿಗಳು. ನನ್ನ ಅಂಗಡಿಯಲ್ಲಿರುವ ಸಾಮಗ್ರಿಗಳನ್ನು ತಕ್ಕಡಿಲಿ ತೂಗಿದ್ರು ಕೂಡ ಇಷ್ಟು ಲಕ್ಷಕ್ಕೆ ಬಂಡವಾಳ ಇಲ್ಲ, ನನಗೆ ಇಷ್ಟು ಪ್ರಮಾಣದ ನೋಟಿಸ ಅಂತ ಹೇಳಿ. ಸೊ ಸಿಎಂ ಸಿದ್ದರಾಮಯ್ಯನವರು ಅದಕ್ಕೆ ಸರಿಯಾದಂತಹ ಸಮಯದಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ. ಇನ್ನು ಚಿಲ್ಲರೆ ವ್ಯಾಪಾರಿಗಳಿಗೆ ಈ ತರಹದ GST ನೋಟಿಸ್ ಬರೋದು ರಾಜ್ಯ ಸರ್ಕಾರದ ಅಧೀನದಿಂದ ಅಲ್ಲ, ರಾಜ್ಯ ಸರ್ಕಾರದ ಮುಖಾಂತರವಾಗಿ ಅದು ಬರೋದಿಲ್ಲ, ಅದು ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರುವಂತಹದ್ದು. ಹಾಗಾಗಿ ಜಾಗೃತೆ ವಹಿಸಬೇಕಾಗಿದ್ದು ಯಾರು? ಇದಕ್ಕೊಂದು ಬ್ರೇಕ್ ಹಾಕಬೇಕಾಗಿದ್ದು ಯಾರು? ಸೊ ಹಾಗಾಗಿ ಸಣ್ಣ ವ್ಯಾಪಾರಿಗಳ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ನಿಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಷ್ಕರಕ್ಕೂ ಕೂಡ ಒಂದಷ್ಟು ವ್ಯಾಪಾರಿಗಳು ವರ್ತಕರು ಮುಂದಾಗಿದ್ದರು. ಆ ಮುಷ್ಕರವನ್ನು ಕೈಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯರ ಭರವಸೆಯ ಮಾತುಗಳ ಹಿನ್ನೆಲೆಯಲ್ಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳು. GST ಕುರಿತು ಸರಿಯಾಗಿ ಮಾಹಿತಿ ಇಲ್ಲದ ಕಾರಣ ಗೊಂದಲ ಉಂಟಾಗಿದೆ. 40 ಲಕ್ಷಕ್ಕೂ ಅಧಿಕ ವಹಿವಾಟು ಮಾಡುವವರಿಗೆ ಮಾತ್ರ GST ನೋಟಿಸು. 4,000 ರೂಪಾಯಿ ವ್ಯಾಪಾರ ಮಾಡಿದವರಿಗೂ ಬಂದಿತ್ತಲ್ಲ ಸ್ವಾಮಿ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಆರಂಭದಲ್ಲಿ GST ನೋಂದಣಿ ಮಾಡುವಂತೆ ನೋಟಿಸ್ ನೀಡಲಾಗಿತ್ತು. ಹಾಲು, ತರಕಾರಿ, ಮಾಂಸ, ಹಣ್ಣಿನಂತಹ ಅಗತ್ಯ ಆಹಾರ ವಸ್ತುಗಳಿಗೆ ತೆರಿಗೆ ವಿನಾಯಿತಿ ಇದೆ. ಅಂತಹ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿದ್ದರೂ ಅವರಿಂದ ತೆರಿಗೆ ವಸೂಲಿ ಮಾಡುವುದಿಲ್ಲ. ಆದರೆ ಯಾರು ಕಾಯ್ದೆಯ ಪ್ರಕಾರ ತೆರಿಗೆ ಕಟ್ಟಬೇಕಾಗಿದೆಯೋ ಅವರು ಕಟ್ಟಬೇಕು. ನೋಟಿಸ್ ನೀಡಲಾಗಿರುವ ಹಳೆಯ ತೆರಿಗೆ ಬಾಕಿಯನ್ನ ಮನ್ನಾ ಮಾಡಲಾಗುವುದು. ಅದನ್ನು ಸರ್ಕಾರ ವಸೂಲು ಮಾಡುವುದಿಲ್ಲ. ಆದರೆ ಕಡ್ಡಾಯವಾಗಿ GST ನೋಂದಣಿ ಮಾಡಬೇಕು. ಅಂಗಡಿಗಳಲ್ಲಿ GST ನೋಂದಣಿ ಇರಲೇಬೇಕು ಮತ್ತು GST ನಂಬರ್ ಅನ್ನ ಎದುರುಗಡೆ ಬೋರ್ಡಲ್ಲಿ ಹಾಕಲೇಬೇಕು.
GST ಕುರಿತು ಸರಿಯಾದಂತಹ ಮಾಹಿತಿ ಒಂದಷ್ಟು ಜನರಿಗೆ ಇಲ್ಲದೇ ಇರತಕ್ಕಂತಹ ಕಾರಣದಿಂದಾಗಿ ಗೊಂದಲ ಆಗಿದೆ ಅಂತ ಹೇಳ್ತಿದ್ದಾರೆ ಹೊರತಾಗಿ ನಮ್ಮಿಂದೊಂದು ಪ್ರಮಾದ ಆಗಿದೆ, ಈ ಪ್ರಮಾದಕ್ಕೆ ಕ್ಷಮೆ ಇರಲಿ ಅಂತ ಹೇಳಿ ಎಲ್ಲಿಯೂ ಕೂಡ ಉಲ್ಲೇಖ ಇಲ್ಲ. ಆರಂಭದಲ್ಲಿ GST ನೋಂದಣಿ ಮಾಡುವಂತೆ ನೋಟಿಸ್ ನೀಡಲಾಗಿತ್ತು. ಹಾಲು, ತರಕಾರಿ, ಮಾಂಸ, ಹಣ್ಣಿನಂತಹ ಅಗತ್ಯ ಆಹಾರ ವಸ್ತುಗಳಿಗೆ ತೆರಿಗೆ ವಿನಾಯಿತಿ ಇದೆ. ನೋಡಿ, ನಮ್ಮಲ್ಲಿ ಕೆಲವೊಂದು ವ್ಯಾಪಾರಸ್ಥರುಗಳಿಗೆ ಈ ಸಣ್ಣ ತಿಳುವಳಿಕೆನೂ ಇರೋದಿಲ್ಲ. ವ್ಯಾಪಾರ ಮಾಡ್ತಾ ಇದ್ದಾರೆ, GST ನೋಂದಣಿ ಆಗಿರೋದಿಲ್ಲ. GST ನೋಂದಣಿ ಮಾತ್ರ ಅಲ್ಲ, GST ನಂಬರನ್ನು ಕೂಡ ಪ್ರದರ್ಶನಕ್ಕೆ ಇಡಬೇಕು. ಅದನ್ನು ಕಣ್ಣಿಗೆ ರಾಚೋ ಥರ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದಾಗ ಗೋಡೆಯ ಮೇಲೆ ನೇತಾಡ್ತಿರ್ಬೇಕಾ GST ನಂಬರು. ಆ ಒಂದು ರೀತಿ ರಿವಾಜನ್ನು ಕೂಡ ಒಂದಷ್ಟು ವ್ಯಾಪಾರಿಗಳು ತಿಳಿದುಕೊಳ್ಳದೇ ಇರತಕ್ಕಂತಹದ್ದು ಕೂಡ ಒಂದು ತರಹದ ದುರಂತ. ಇನ್ನಾದರೂ ಕೂಡ ಆ ಬಗ್ಗೆ ಎಚ್ಚೆತ್ತುಕೊಂಡು GST ನೋಂದಣಿ ಮಾಡಿಕೊಳ್ಳಬೇಕು. GST ಕುರಿತು ಸರಿಯಾಗಿ ಮಾಹಿತಿ ಇಲ್ಲದ ಕಾರಣ ಗೊಂದಲ ಆಗಿದೆ. ಇನ್ನು ಒಂದಷ್ಟು ವ್ಯಾಪಾರಸ್ಥರಿಗೆ 40 ಲಕ್ಷಕ್ಕೂ ಅಧಿಕ ವಹಿವಾಟು ಮಾಡುವವರಿಗೆ ಮಾತ್ರ GST ನೋಟಿಸ್ ಅನ್ವಯ ಆಗುತ್ತೆ. ಆರಂಭದಲ್ಲಿ GST ನೋಂದಣಿ ಮಾಡುವಂತೆ ನಾವು ನೋಟಿಸನ್ನು ಕೊಟ್ಟಿದ್ವಿ. ನೋಟಿಸ್ ಕೂಡ ಅವರಿಗೆ ತಲುಪಿತ್ತು. ಹಾಲು, ತರಕಾರಿ, ಮಾಂಸ, ಹಣ್ಣಿನಂತಹ ಅಗತ್ಯ ಆಹಾರ ವಸ್ತುಗಳಿಗೆ ತೆರಿಗೆ ವಿನಾಯಿತಿ ಇದೆ. ಅಂತಹ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿದ್ದರೂ ಕೂಡ ಅವರಿಂದ ತೆರಿಗೆ ವಸೂಲು ಮಾಡುವುದಿಲ್ಲ. ಹಾಗಾಗಿ ಬೆಂಗಳೂರು ಅಥವಾ ಕರ್ನಾಟಕದ ಯಾವುದಾದ್ರೂ ಭಾಗಕ್ಕೆ ಯಾವುದಾದ್ರೂ ವ್ಯಾಪಾರಸ್ಥರಿಗೆ ಒಂದಷ್ಟು ನೋಟಿಸ್ಗಳು ಬಂದಿದ್ದರೆ ಅದಕ್ಕೊಂದು ಕ್ಲಾರಿಟಿಯನ್ನು ಪಡೆದುಕೊಳ್ಳಿ. ಸಂಬಂಧಪಟ್ಟಂತಹ ಕಚೇರಿಗೆ ಹೋಗಿ ಸುಖಾಸುಮ್ಮನೆ ಗೊಂದಲಕ್ಕೋ ಆತಂಕಕ್ಕೋ ಟೆನ್ಷನ್ಗೋ ಒಳಗಾಗಬೇಡಿ. ವ್ಯಾಪಾರವನ್ನು ಮೊಟಕು ಮಾಡುವಂತಹ ನಿರ್ಧಾರಕ್ಕೂ ಕೂಡ ಬರಬೇಡಿ. ಅದಕ್ಕೆ ಸಂಬಂಧಪಟ್ಟಂಥ ಕಚೇರಿಗೆ ಭೇಟಿ ಕೊಟ್ಟರೆ ಸರಿಯಾದಂಥ ಮಾಹಿತಿಯನ್ನು ನಿಮಗೆ ಅವರು ನೀಡುತ್ತಾರೆ. ರಾಜ್ಯದ ವಿವಿಧ ಕಡೆ ಇಂದು ಬೆಳಬೆಳಿಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ವಿಜಯನಗರ ಜಿಲ್ಲೆಯ ಹಂಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಜನಿ ಷಣ್ಮುಖಗೌಡ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮಾಡಿದೆ. ಬೆಂಗಳೂರು ಟೌನ್ ಆ್ಯಂಡ್ ರೂರಲ್ ಪ್ಲಾನಿಂಗ್ ಆಫೀಸರ್ ಆಗಿರುವ ಮಾರುತಿ ಅವರ ಅತ್ತೆ ರಜನಿ ಷಣ್ಮುಖಗೌಡ ಹಂಪಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದು ಅವರ ಕಡ್ಡಿರಾಂಪುರದಲ್ಲಿ ಇರುವಂತಹ ಮನೆಯ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಲಾಗಿದೆ. ರಾಜ್ಯದ ವಿವಿಧೆಡೆ ಇಂದು ಬೆಳ್ಳಂಬೆಳಿಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಬಿಗ್ ಶಾಕ್ ಕೊಟ್ಟಿದೆ. ಕೊಪ್ಪಳ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಉಪನಿರ್ದೇಶಕರಾಗಿರುವಂತಹ SM ಚೌಹಾಣ್ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮಾಡಿದ್ದು ಪರಿಶೀಲನೆಯನ್ನ ನಡೆಸಿದೆ. ಹುಬ್ಬಳ್ಳಿಯ ವಿದ್ಯಾನಗರದ ದತ್ತನಗರದಲ್ಲಿನ ನಿವಾಸದ ಮನೆ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳಿಗೆ 4 ಲಕ್ಷ ನಗದು, ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದ್ದು ವಿವಿಧ ಭಾಗದಲ್ಲಿರುವಂತಹ 12 ಸೈಟ್, 3 ಮನೆ, 6 ಎಕರೆ ಜಮೀನಿನ ದಾಖಲೆ ಸಹ ಲಭ್ಯವಾಗಿದೆ. ಇನ್ನು ಅಧಿಕಾರಿಗಳು ಮನೆಯಲ್ಲಿ ಮತ್ತಷ್ಟು ದಾಖಲೆಗಳ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಶೋಧ ಕಾರ್ಯ ನಡೆಯುತ್ತಿದೆ. ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದನಗಳ ಕೊಟ್ಟಿಗೆ ನಿರ್ಮಾಣ ಮುಗಿದ್ರೂ ಇಲ್ಲಿಯವರೆಗೂ ಸಾಮಗ್ರಿಗಳ ಬಿಲ್ ಮಾಡಿಲ್ಲ ಎಂದು ಆಕ್ರೋಶಿತ ಗ್ರಾಮ ಪಂಚಾಯಿತಿ ಎದುರು ದನಗಳನ್ನು ಕಟ್ಟಿ ಪ್ರತಿಭಟನೆ ಮಾಡಿರುವ ಘಟನೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಿಣ್ಣಿ ಸುಲ್ತಾನ್ ಗ್ರಾಮದಲ್ಲಿ ಸಂಭವಿಸಿದೆ. ಇನ್ನು ಬಿಲ್ ಮಾಡುವಂತೆ ಹಲವು ಬಾರಿ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಬಿಲ್ ಮಾಡಿರಲಿಲ್ಲ. ಇದರಿಂದ ಆಕ್ರೋಶಗೊಂಡ ರೈತರು ತಕ್ಷಣ ಬಿಲ್ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಆಯ್ತಾಯ್ತು, ನಾವು ನಾಳೆ ಬರ್ತಾನೆ ಅಂದ್ರೆ ಕೊಟ್ಟು ಕಳಿಸ್ತಾನೆ. ಬರ್ತಾನೆ ಆಯ್ತು, ಅವ ನಾಳೆ ಮಾಡ್ತೀವಿ ಅಂದ್ರೆ ಕೊಟ್ಟು ಕಳಿಸ್ತೀನಿ. ಕೆಳಗೆ ಹಾಂ ಶನಿವಾರ ಸಮಯ ಬರ್ತಾನೆ. ಹಾಂ ನಾಳೆ ಬಂದರೆ ಶನಿವಾರ ಕೆಳಗೆ ಹೋಗೋಣ. ಸರ್ಕಾರಿ ಗೋಮಾಳ ಸೇರಿ ರೈತರ ಜಮೀನು ಸ್ವಾಧೀನಕ್ಕೆ ಮುಂದಾದ KIADB ವಿರುದ್ಧ ಮಂಡ್ಯ ಭಾಗದ ರೈತರು ಸಿಡಿದೆದ್ದಿದ್ದು ಪ್ರತಿಭಟನೆ ನಡೆಸಿದ್ದಾರೆ. ಮೈಸೂರಿನ KIADB ಕಚೇರಿಯ ಮುಂದೆ ಮಂಡ್ಯ ರೈತರ ಪ್ರತಿಭಟನೆ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಲು ಆಗ್ರಹ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ದಾರರು ಹಾಗೂ ಪ್ರಭಾವಿಗಳು ಕೆಲಸ ಮಾಡುತ್ತಿರೋ KIADB ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿ ಆಕ್ರೋಶವನ್ನ
ವ್ಯಕ್ತಪಡಿಸಿದ್ದಾರೆ. ಇನ್ನು ಶ್ರೀರಂಗಪಟ್ಟಣ ತಾಲೂಕಿನ ಗಡಿ ಭಾಗದಲ್ಲಿರುವ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಚೇರಿ ಖಾಸಗಿ ರಿಯಲ್ ಎಸ್ಟೇಟ್ ಉದ್ಯಮಿಯ ಟೌನ್ಶಿಪ್ಪಿಗೆ 234 ಎಕರೆ ಭೂ ಸ್ವಾಧೀನಕ್ಕೆ ಮುಂದಾಗಿದೆ. ಇದರಿಂದ ಕೋಪಗೊಂಡ ಭೂಮಿ ತಾಯಿ ಹೋರಾಟ ಸಮಿತಿ ಕೆಐಎಡಿಬಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ದು, ರೈತ ಮುಖಂಡ ನಂಜುಂಡೇಗೌಡ ಸೇರಿ ಹಲವು ರೈತ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರೂ ಕೂಡಲೇ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡದಿದ್ದರೆ ಮುಂದೆ ರೈತರಿಂದ ಬೃಹತ್ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ತಂದೆ ತಾತ ಮಾಡಿದಂಥ ಆಸ್ತಿಗಳಿಗೆ ಬದುಕ್ತಾ ಇರಬೇಕಾದ್ರೆ ಇವತ್ತು ಮೈಸೂರು ಭಾಗದಲ್ಲಿ ಜಮೀನಿಗೆ ಬೆಲೆ ಜಾಸ್ತಿ ಆಗಿದೆ. ಈ ಬೆಲೆ ಜಾಸ್ತಿ ಆಗಿರೋ ಸಂದರ್ಭದಲ್ಲಿ ಶ್ರೀಮಂತರುಗಳು ಈ ಭೂಮಿ ಕಬಳಿಸೋದಕ್ಕೆ ಕಂದಾಯ ಇಲಾಖೆ ಎಲ್ಲ ಈ ಅಧಿಕಾರಿಗಳನ್ನ ಬಳಸ್ಕೊಂಡು ಭೂಮಿ ಮಾಫಿಯಾ ಪ್ರಾರಂಭ ಆಗಿದೆ. ಶ್ರೀರಂಗಪಟ್ಟಣ ವ್ಯಾಪ್ತಿ ಒಳಗಡೆ ಮೈಸೂರು ಹೊಂದಾಣಿಕೆ ಆಗಿರೋ ಭೂಮಿಲಿ ಅದರಲ್ಲಿ ಬೀಚಿನ ಕುಪ್ಪೆ ಸರ್ವೆ ನಂಬರ್ 76ರಲ್ಲಿ ಒಂದು ಸಂಸ್ಥೆ ತಯಾಲ್ ಅನ್ನೋ ಒಬ್ಬ ವ್ಯಕ್ತಿ 200 ಎಕರೆ ಮೇಲೆ ಮಾಡಿದ್ದಾನೆ. ಬಹುಶಃ 200 ಎಕರೆನೂ ಕಾನೂನು ಬಾಹಿರ. ಅದು ಬಿ ಖರಾಬ್ನ ಯಾವುದೇ ಕಾರಣಕ್ಕೂ ಯಾವ ಕೋರ್ಟಲ್ಲೇ ಆಗಲಿ ಯಾವ ಕಂದಾಯ ಇಲಾಖೆಯಲ್ಲೇ ಆಗಲಿ ಪರಿವರ್ತನೆ ಮಾಡೋಂಗೇ ಇಲ್ಲ. ಮತ್ತು ಅವ್ನಿಗೆ ಮಂಜೂರಾಗಿರೋ ಭೂಮಿ ಯಾವುದೋ ರೈತ ಹೆಸರು ಮಾಡೋದು, ರೈತರಿಂದ ಇವ್ನು ಕೊಂಡ್ಕೊಂಡಂಗೆ ಮಾಡೋದು. ಆ ಭೂಮಿದು ಸ್ಕೆಚ್ ಇಲ್ಲ, ಅಳತೆ ಮಾಡೋಕ್ಕಾಗಲ್ಲ. ಇಂಥ ಎಲ್ಲದಕ್ಕೂ ಸಹಕಾರ ಮಾಡಿ ಪರೋಕ್ಷವಾಗಿ KDB ಅವರು ಅಲ್ಲಿ ಟೌನ್ಶಿಪ್ ಮಾಡೋಕ್ಕೆ ಅವ್ನಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ ರೈತ ವಿರೋಧಿಗಳು ಇವರೆಲ್ಲ ಎಂಥ ಕಳ್ಳರು ಅಂದರೆ, ಇಂಥ ಸಂದರ್ಭಗಳು ಬಂದಾಗ ರೈತರ ಪರವಾಗಿ ಮಾತನಾಡೋಂಥವ್ರು ಇಲ್ಲ. ಅವ್ನು ಎಂಡರ್ಸ್ಮೆಂಟ್ ಮಾಹಿತಿ ಕೇಳಿದ್ರೆ ಎಂಡರ್ಸ್ಮೆಂಟ್ ಕೊಡ್ತಾರೆ. ತಾಯಾಲಿಗೆ ಜೀವ ಬೆದರಿಕೆ ಇದೆ ಅಂತ ಕೊಟ್ಟಿದ್ದಾನೆ, ಎಂಡರ್ಸ್ಮೆಂಟ್ ಕೊಡೋಕೆ ಬರೀಕಿಲ್ಲ ಅಂತ. ಇಷ್ಟು ಕೀಳು ಮಟ್ಟದ ಒಂದು ಅಭಿವೃದ್ಧಿಗೆ ಒಂದು ರಾಜ್ಯ ಮಟ್ಟದ ಪದಾಧಿಕಾರಿಗಳಿರೋಂಥದ್ರಲ್ಲಿ ರೈತರನ್ನ ಹೊಂದಿಸುವಂಥದ್ದು ಇದೆಯಲ್ಲ, ಇದಕ್ಕಿಂತ ಕೆಟ್ಟದಿನ ಯಾವುದಿಲ್ಲ. ಆ ಕಾರಣಕ್ಕೆ ಹೇಳ್ತಾ ಇದ್ದೀವಿ, ಸಂಪೂರ್ಣವಾಗಿ ಅದ್ರ ಜೊತೆಗೆ ಅವನ ಆಸ್ತಿ ಅಂತ ಮಾಡ್ಕೊಂಡಿರೋ ಅಕ್ರಮ ಅಲ್ಲದಂತೆ ನೆರೆಹೊರೆಯಲ್ಲಿರುವಂಥ ರೈತರ ಭೂಮಿ ನಮ್ಮ ಪೂರ್ವಿಕರೆಲ್ಲ ಕಷ್ಟಪಟ್ಟು ಆ ಕಲ್ಲಲ್ಲಿ ಮುಳ್ಳಲ್ಲಿ ನಡೆದಂಥದ್ದನ್ನ ಅವ್ರ ಮಕ್ಕಳು ಮೊಮ್ಮಕ್ಕಳು ನಾವುಗಳು ಅನುಭವಿಸ್ಬೇಕಾದಂಥ ಸಂದರ್ಭದಲ್ಲಿ ಆ ಭೂಮಿನೂ ಇಂಥ ಸ್ವಾಧೀನಪಡಿಸ್ಕೊಳ್ಳೋಂಥದ್ದು ಇದೆಯಲ್ಲ, ಇದು ನಮ್ಮ ಬದುಕನ್ನು ಕಿತ್ಕೊಳ್ಳೋಂಥದ್ದು. ಯಾವುದೇ ಕಾರಣಕ್ಕೂ ಅವನ ಭೂಮಿ ಅಲ್ಲದೆ ಬೇರೆ ಭೂಮಿ ರೈತರ ಭೂಮಿಗೆ ಏನಕ್ಕೆ ಆಗ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಅದನ್ನು ಸ್ವಾಧೀನಪಡಿಸ್ಕೋಬಾರ್ದು. ರೈತರು ಭಾಳ ಕಷ್ಟಪಟ್ಟು ಜೀವನ ತಂದೆ ತಾತ ಮಾಡಿದಂಥ ಆಸ್ತಿಗಳಿಗೆ ಬದುಕ್ತಾ ಇರಬೇಕಾದ್ರೆ ಇವತ್ತು ಮೈಸೂರು ಭಾಗದಲ್ಲಿ ಜಮೀನಿಗೆ ಬೆಲೆ ಜಾಸ್ತಿ ಆಗಿದೆ. ಈ ಬೆಲೆ ಜಾಸ್ತಿ ಆಗಿರೋ ಸಂದರ್ಭದಲ್ಲಿ ಶ್ರೀಮಂತರುಗಳು ಈ ಭೂಮಿ ಕಬಳಿಸೋದಕ್ಕೆ ಕಂದಾಯ ಇಲಾಖೆ ಎಲ್ಲ ಈ ಅಧಿಕಾರಿಗಳನ್ನ ಬಳಸ್ಕೊಂಡು ಭೂಮಿ ಮಾಫಿಯಾ ಪ್ರಾರಂಭ ಆಗಿದೆ. ಶ್ರೀರಂಗಪಟ್ಟಣ ವ್ಯಾಪ್ತಿ ಒಳಗಡೆ ಮೈಸೂರು ಹೊಂದಾಣಿಕೆ ಆಗಿರೋ ಭೂಮಿಲಿ ಅದರಲ್ಲಿ ಬೀಚಿನ ಕುಪ್ಪೆ ಸರ್ವೆ ನಂಬರ್ 76ರಲ್ಲಿ ಒಂದು ಸಂಸ್ಥೆ ತಯಾಲ್ ಅನ್ನೋ ಒಬ್ಬ ವ್ಯಕ್ತಿ 200 ಎಕರೆ ಮೇಲೆ ಮಾಡಿದ್ದಾನೆ. ಬಹುಶಃ 200 ಎಕರೆನೂ ಸಮರ್ಪಕ ನೀರು ಪೂರೈಸಿದ ನಗರಸಭೆಯ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿ ಮುತ್ತಿಗೆ ಹಾಕಲು ಯತ್ನಿಸಿರುವ ಘಟನೆ ಗದಗ ಬೆಟಗೇರಿ ನಗರಸಭೆಯ ಮುಂಭಾಗ ನಡೆದಿದೆ. ಪರಿಷತ್ ಸದಸ್ಯ SV ಸಂಕನೂರ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ನೇತೃತ್ವದಲ್ಲಿ ಖಾಲಿ ಕೊಡ ಹಿಡಿದು ಸಾರ್ವಜನಿಕರು ಬಿಜೆಪಿಯಿಂದ ಪ್ರತಿಭಟನೆ ನಡೆಸಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ HK ಪಾಟೀಲ್ ಹಾಗೂ ನಗರಸಭೆಯ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತಿಭಟನಾಕಾರರನ್ನ ತಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು 2 DYSP ಜೊತೆಗೆ 4 CPI 10 PSI ಸೇರಿ 100 ಪೊಲೀಸರ ನೇಮಕ ಮಾಡಲಾಗಿತ್ತು. ನಗರಸಭೆಯ ಗೇಟ್ ಬಳಿ ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆಯಲು ಯತ್ನಿಸಿದ್ದು, ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದವೂ ಕೂಡ ನಡೆಯಿತು. ಸ್ಥಳಕ್ಕೆ DC, ನಗರಸಭೆ, ಪೌರಾಯುಕ್ತರ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯತ್ನಿಸಿದ್ದಾರೆ.
ವಿಜಯನಗರದ ಹೊಸಪೇಟೆ ತಾಲೂಕಿನ ಕಾಲಘಟ್ಟದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಪ್ರಕರಣದ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಾಲಘಟ್ಟದ ಬಳಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆ ಪ್ರದೇಶಕ್ಕೆ ಹೊಸಪೇಟೆ ತಹಶೀಲ್ದಾರ್ ಶ್ರುತಿ ಮತ್ತವರ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡುತ್ತಿದ್ದವರ ಮೇಲೆ ಎಫ್ಐಆರ್ ದಾಖಲಿಸಿ ವಾಹನಗಳನ್ನು ಸೀಸ್ ಮಾಡಲು ತಹಶೀಲ್ದಾರ್ ಶ್ರುತಿ ಸೂಚನೆಯನ್ನ ನೀಡಿದ್ದಾರೆ. ಅದೇ ಟ್ಯಾಕ್ಟ್ರಿ ಯಾರು ಕಂಡು ಹಿಡಿದು ಅವ್ನ ಮೇಲೆ ಎಫ್ಐಆರ್ ಮಾಡ್ರಿ, ಮೊದಲು ಹುಡುಕಿ ಎಫ್ಐಆರ್ ಮಾಡೋಣ. ಅವ್ನ ಮೇಲೆ ಒಂದು 109 ಹಾಕಿದ್ರೆ ಬುದ್ಧಿ ಬರ್ತೈತೆ ಅವರಿಗೆ. ಅದೇ ಟ್ಯಾಕ್ಟ್ರಿ ಯಾರು ಕಂಡು ಹಿಡಿದು ಅವ್ನ ಮೇಲೆ ಎಫ್ಐಆರ್ ಮಾಡ್ರಿ, ಮೊದಲು ಹುಡುಕಿ ಎಫ್ಐಆರ್ ಮಾಡೋಣ. ಅವ್ನ ಮೇಲೆ ಒಂದು 109 ಹಾಕಿದ್ರೆ. ಯಾದಗಿರಿ ತಾಲೂಕಿನ ಯರಗೋಳ ಉಕ್ಕಡ ಪೊಲೀಸ್ ಠಾಣೆಯ ಶಿಥಿಲಗೊಂಡಿದ್ದು ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳುವಂತೆ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮದ್ನಾಳ್ ಆಗ್ರಹಿಸಿದ್ದಾರೆ. ಯರಗೋಳ ಉಕ್ಕಡ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಾತನಾಡಿದ ಅವರು ಮಳೆಗಾಲದಲ್ಲಿ ಸೋರುತ್ತಿರುವ ಪೊಲೀಸ್ ಠಾಣೆಯ ನೆಲಸಮ ಮಾಡುವಂತೆ ಒತ್ತಾಯಿಸಿದ್ದಾರೆ. ಸದರಿ ಯರಗೋಳ ಗ್ರಾಮವು 15,000ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ಸೂಕ್ಷ್ಮ ಪ್ರದೇಶವಾಗಿದೆ. ಈ ಪ್ರದೇಶದಲ್ಲಿ 24x7 ಪೊಲೀಸ್ ಸೇವೆ ಅವಶ್ಯಕತೆ ಇರುತ್ತದೆ. ಆದ ಕಾರಣ ಸರ್ಕಾರ ಎಚ್ಚೆತ್ತು ಪೊಲೀಸ್ ಠಾಣೆಯಲ್ಲಿ ನೆಲ ಸಮಗೊಳಿಸುವಂತೆ ಆಗ್ರಹಿಸಿದ್ದಾರೆ. 8 ಹಳ್ಳಿ 12 ತಾಂಡಾಗಳನ್ನು ಈ ಠಾಣಾ ವ್ಯಾಪ್ತಿಗೆ ಒಳಪಡುತ್ತದೆ. ಹೀಗಿದ್ದರೂ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತಿಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದರು. ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದಲ್ಲಿ ಆ ಭಾಗದ ಔಟ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಕ್ಕಂಥದ್ದು ಈ ಹಿಂದೆ ಸುಮಾರು 1927ರಲ್ಲಿ ಅಂದರೆ 98 ವರ್ಷ ಹಿಂದೆ ಕಲ್ಲಿನಿಂದ ಗಟ್ಟುಮುಟ್ಟಾದ ಪೊಲೀಸ್ ಸ್ಟೇಷನ್ ನಿರ್ಮಾಣವಾಗಿತ್ತು. ಸುಮಾರು 6,000 ಚದರಡಿಯಲ್ಲಿ. ಇವಾಗ ಏನದಂದ್ರೆ ಅದು ಛತ್ತೆಲ್ಲ ಏನದ ಮಳೆಗೆ ಏನಾಗಿದೆ ಶಿಥಿಲಗೊಂಡು ಬೀಳುವ ಹಂತದಲ್ಲಿದೆ. ಹಂಗಾಗಿ ತಕ್ಷಣ ಅದನ್ನು ನೆಲಸಮಗೊಳಿಸಿ ಹೊಸ ಪೊಲೀಸ್ ಸ್ಟೇಷನ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ ಆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆ ಗ್ರಾಮದಲ್ಲಿ ಯರಗೋಳದಲ್ಲಿ ಸುಮಾರು 15,000ಕ್ಕೂ ಹೆಚ್ಚಿಗೆ ಜನಸಂಖ್ಯೆ ವಾಸ ಮಾಡ್ತಾರೆ. ಒಂದು ಎರಡನೇದು ಆ ಸ್ಟೇಷನ್ಗೆ ಬರ್ತಕ್ಕಂಥ ಹಳ್ಳಿಗಳು ಸುಮಾರು 18 ಹಳ್ಳಿ 12 ತಾಂಡಗಳು ಬರ್ತಾವೆ. ಹಂಗಾಗಿ ಅಲ್ಲಿ ಸೂಕ್ಷ್ಮ ಏರಿಯಾ ಇರೋದ್ರಿಂದ ಅವ್ರದ್ದೇ ಆದಂಥ ಒಂದು ಕಟ್ಟಡ ಆದರೆ ಅನುಕೂಲ ಆಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ತದೆ. ರಾಜ್ಯ ಸರ್ಕಾರ ಜಿಲ್ಲಾ ಆಡಳಿತ ಮಾಡಬೇಕು. ಆ ಸ್ಟೇಷನ್ಗಳು ಅಂಥದ್ದಿರಲಂತೆ ಅವರು ಸಿಬ್ಬಂದಿಗಳು ಎಲ್ಲರೂ ಏನದ ಅಲ್ಲಿ ಬಾಜು ಇರತಕ್ಕಂಥ. ಯಾದಗಿರಿ ಜಿಲ್ಲೆಯ ಚಾಮನಹಳ್ಳಿ ಹೊರಂಚಿ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಉಮೇಶ್ ಮದ್ನಾಳ್ ನೇತೃತ್ವದಲ್ಲಿ ರೈತರು ದಿಢೀರ್ ಪ್ರತಿಭಟನೆಯನ್ನ ಮಾಡಿದ್ರು. ಧಾರಾಕಾರ ಸುರಿದ ಮಳೆಗೆ ರಸ್ತೆ ಕೊಚ್ಚಿ ಹೋಗಿದ್ದು ಶೀಘ್ರ ರಸ್ತೆ ದುರಸ್ತಿ ಮಾಡುವಂತೆ ಆಗ್ರಹಿಸಿದ್ರು. ಯಾದಗಿರಿ ತಾಲೂಕಿನ ಚಾಮನಹಳ್ಳಿಯಿಂದ ಹೊರಂಚಿ ಗ್ರಾಮಕ್ಕೆ ತೆರಳುವಂಥ ಒಳರಸ್ತೆ ಕಳೆದ 2 ದಿನಗಳ ಹಿಂದೆ ರಾತ್ರಿ ಸುರಿದ ಮಳೆಗೆ ಕೊಚ್ಚಿ ಹೋಗಿದೆ. ರಸ್ತೆ ಎಡ ಮತ್ತು ಬಲಭಾಗದಲ್ಲಿ ನಾಲೆ ಉಳು ತುಂಬಿದ್ದು ಕಾರಣ ಜಾಲಿಕಂಟೆ ಇಕ್ಕೆಲಗಳಲ್ಲಿ ಬೆಳೆದಿದೆ. ಮಳೆಯಿಂದ ಕೊಚ್ಚಿ ಹೋದ ರಸ್ತೆ ಈಗಾಗಲೇ ಅರ್ಧದಷ್ಟು ಮಾತ್ರ ಉಳಿದಿದ್ದು ಒಳ ರಸ್ತೆಯ ಸಂಪೂರ್ಣ ಹದಗೆಟ್ಟಿರುವುದು ದುರದೃಷ್ಟಕರ ಸಂಗತಿ ಎಂದು ಆಕ್ರೋಶ ವ್ಯಕ್ತಪಡಿಸಿತು. ಜಿಲ್ಲಾ ಕೇಂದ್ರದಿಂದ ಸುಮಾರು 2-3 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಚಾಮನಹಳ್ಳಿ ಗ್ರಾಮದಿಂದ ಓರಂಚಿ ಹೋಗ್ತಕ್ಕಂಥ ಈ ರಸ್ತೆ ಏನದ 2 ದಿವಸದಿಂದ ರಾತ್ರಿ ಸುರಿತಕ್ಕಂಥ ಧಾರಾಕಾರ ಮಳೆಗೆ ಕಂಪ್ಲೀಟ್ ರಸ್ತೆ ಕುಸಿದು ಭತ್ತ ಎಲ್ಲ ಹಾಳಾಗಿರ್ತಕ್ಕಂಥದ್ದು. ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ತಕ್ಷಣ ಈ ರಸ್ತೆಯನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತಕ್ಕಂಥದ್ದು ನಮ್ಮದು ಆಗ್ರಹ. ಇವತ್ತು ಈ ಸ್ಥಳದಲ್ಲಿ ನಿಂತು ಎಲ್ಲರೂ ಗ್ರಾಮಸ್ಥರು ಈ ಭಾಗದ ರೈತರು ಎಲ್ಲ ಸೇರಿ ಪ್ರತಿಭಟನೆ ಮಾಡಿದ್ದೀವಿ. 1 ವಾರದೊಳಗೆ ತಕ್ಷಣ ಇದರ ರಸ್ತೆ ದುರಸ್ತಿ ಮಾಡಬೇಕು ಮತ್ತು ಮುಂದೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದೆ ಆಗಬೇಕು. ಇಲ್ಲದಿದ್ದರೆ ಯಾದಗಿರಿ ಟು ಸೇಡಂಗೆ ಹೋಗ್ತಕ್ಕಂಥ ರಸ್ತೆ ಬಂದ್ ಮಾಡ್ಬೇಕಂತಕ್ಕಂಥದ್ದು ಇವರೆಲ್ಲರೂ ಕಲ್ತು ರೈತರು ಇವತ್ತು ನಿರ್ಣಯ ತೊಗೊಂಡಿವಿ. ಈಗ ಕೃಷಿ ಚಟುವಟಿಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವಂತಹ ಮಳೆಗೆ ಕಲಬುರಗಿಯಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದ್ದು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದೆ. ಅಫಜಲ್ಪುರ ಸಿದನೂರು ಬಳಿ ಹಳ್ಳ ತುಂಬಿ ಹರಿಯುತ್ತಿದ್ದು ಸಿದನೂರು ರೇವೂರು ನಡುವೆ ರಸ್ತೆ ಸಂಪರ್ಕ ಕಡಿತವಾಗಿದೆ. ಇದರಿಂದ ವಾಹನ ಸವಾರರು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಇತ್ತ ಭಾರೀ ಮಳೆಗೆ ಚಿತ್ತಾಪುರ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ದೇವಸ್ಥಾನದ ಗೋಪುರವೊಂದು ನೆಲಕ್ಕುರುಳಿದಿದ್ದು ಮಳೆಯ ಆರ್ಭಟಕ್ಕೆ ಇಡೀ ಗ್ರಾಮವೇ ತತ್ತರಿಸಿ ಹೋಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.